ಕರೆದ ತಕ್ಷಣ ಬರಕ್ ನಿಂಗೆ ನಾಚಿಕೆ ಮಾನ ಮರದು ಏನೂ ಇಲ್ವಾ? ಯು ಆರ್ ಸೋ ಕ್ಯೂಟಾ. ನನ್ನ ಸಾಕೊಳ್ಳಿ ಅಂತವನೆ. ನೆನ್ನೆ ಎತ್ತಿಟ್ಟಿದ್ದ ಹಾಲಿನ ಕೆನೆ ಫೇಸ್ ಪ್ಯಾಕ್ ಹಾಕ್ದೆ ಹಂಗಿದ್ಯಾ ಕಪ್ಗೆ. ಅರ್ಶನ ಶಾಸ್ತ್ರ ಮಾಡ್ಬೇಕಾರೆ ಎಲ್ಲ ಮೈ ತಿಕ್ತಾರೆ. ಒಂದ್ ನನ್ನ ಹುಡುಗಿ ಅಂತ ಆಗಾಗ ಮರ್ತು ಬಿಡ್ತೀನಿ. ಅದ್ರ ಮರಿನ್ ತಿನ್ನಕ್ಕೆ ಅವ್ಗಿವು ಹತ್ತೈತೆ ಅಂತ ಬೆಂಕಿ ಅಂಟ್ಕೊಬಿಟ್ಟೈತೆ ಅಲ್ಲಿಗೆ. ಆ ಸ್ಮೆಲ್ಗೆ ಹಾವುಗಳು ಯಾವ್ದು ಮನೆ ಹತ್ರ ಬರಲ್ವಂತೆ. ಓಕೆ, ನೈಸ್ ಟು ಮೀಟ್ ಯು. ಕನ್ನಡ ಬರ್ತೈತೆ ನಿನ್ಗೆ? ಮಸಾಲೆ ದೋಸೆ ಹುಯ್ಯ ಈ ಗರಿ ಹತ್ರ ಕುತ್ಕೋತಾವೆ ಎಲ್ಲ. ಚಾಮುಂಡೇಶ್ವರಿ ಫೋಟೋ ಇಟ್ಕೋಬಾರ್ದು ಅಂತ ಕೆಲವ್ರು ಅನ್ಕೊಳ್ತಾರೆ. ಅವ್ರ ಸಾಮಾನೆಲ್ಲ ಲಾರಿಗೆ ಶಿಫ್ಟ್ ಮಾಡ್ಕೊಡ್ಬೇಕು. ನಾನು ಬರ್ತೀನಿ ಮನೆ ಕೆಲ್ಸಕ್ಕೆ. ಮುಂದಿನ ಜನ್ಮದಲ್ಲಿ ಮಾಡ್ಸೋಣ ಬಿಡಪ್ಪ ಅದೆಲ್ಲ. ಕ್ಯಾಂಡ್ಲ್ಗಳು ಹಚ್ಚಿಬಿಟ್ಟು ಕತ್ಲೆ ಮನೇಲಿ ಊಟ ಮಾಡೋದು. ಫ್ರೆಂಡ್ಸ್, ನನ್ಗಂತೂ ಬದುಕಲಾರೆ ನನ್ ಶಿವ ಹತ್ರ. ಆಸ್ತಿಗಿಂತ ಹುಷಾರಾಗಿ ಭಾಗ ಮಾಡ್ಬೇಕು. ಇನ್ನೊಂದ್ ಟೈಮ್ ತಿಂತೀಯಾ? ತಿನ್ಬಾರ್ದು, ಸರಿಯಾಗಿ ಉಪ್ಪು ಖಾರ ಇಲ್ಲ. ಆದ್ರೂ ಇದೇ ಟೇಸ್ಟ್ ಅನಿಸ್ತಿತ್ತು ನನಗೆ. ರಸ ಮಾಡೋದು ಗೊತ್ತಿಲ್ಲ ಅಂದ್ರೆ ನಾನು ಚಾನಲ್ ನೋಡಕ್ ಹೇಳೋರ್ಗೆ. ಅಷ್ಟೊಂದ್ ಲವ್ವಾ ಗಂಡ ಹೆಂಡತಿ ಸಮಪಾಲು. ತಗೋ, ಫಸ್ಟ್ ಟೈಮ್ ಡೈರಿ ಮಿಲ್ಕ್ ತಂದ್ಕೊಟ್ಟೈತೆ ಫ್ರೆಂಡ್ಸ್. ಮದ್ವೆ ನಮ್ಮಿಬ್ಬರ ಡಯಟ್ ಈಗಿರುತ್ತೆ ಫ್ರೆಂಡ್ಸ್. ಬುದ್ಧಿ ಕಲ್ಸಿಲ್ಲ ನಾನು ನಿಂಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಿ? ನಾನ್ ಸೂಪರ್ ಆಗಿದ್ದೀನಿ. ವಿಡಿಯೋ ಆಫ್ ಮಾಡಿದ್ರೆ ಡಲ್ ಆಗ್ತೀನಿ. ಈಗ ತರ ಕೆಲಸದಿಂದ ಬಂದೆ ಫ್ರೆಂಡ್ಸ್. ಫುಲ್ ಸುಸ್ತಾಗ್ಬಿಟ್ಟಿತ್ತು. ವಿಡಿಯೋ ಆನ್ ಮಾಡಿ ನನ್ನ ಮುಖ ನೋಡ್ಕೊಂಡ ತಕ್ಷಣ ಫುಲ್ ಎನರ್ಜಿ ಬಂದ್ಬಿಡ್ತು. ಅದೇ ಹೇಳದ್ನಲ್ಲ, ನನಗೆ ಟ್ರೀಟ್ಮೆಂಟ್ ಕೊಡೋದೇ ನನ್ನ ಫೋನು, ಕ್ಯಾಮ್ರಾ ಮತ್ತೆ ನೀವು. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ. ಈಗ ಸಂಜೆ 5 ಗಂಟೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಕೆಲಸ ಜಾಸ್ತಿ ಇತ್ತು ಇವತ್ತು. ಹಂಗಾಗಿ ಬೆಳಗ್ಗೆನೆ ಇಬ್ರು ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದ್ವಿ. ಬೆಳಗ್ಗೆ ಟಿಫನ್ಗೆ ಅನ್ನ ರಸಂ ಮಾಡ್ಕೊಂಡಿದ್ದೆ. ಸಿಂಪಲ್ ರಸ, ಒಗ್ಗರಣೆ ಎಲ್ಲ ಏನಿಲ್ಲ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಸಾಂಬಾರ್ ಪುಡಿ, ಉಪ್ಪು ಎಲ್ಲ ಒಟ್ಟಿಗೆ ಹಾಕಿ 2 ವಿಸಲ್ ಕೂಗಿಸ್ಬಿಟ್ಟು ಬಿಸಿಯನ್ನ ಮಾಡ್ಬಿಟ್ಟಿದ್ದೆ. ಸಖತ್ತಾಗಿತ್ತು ಟೇಸ್ಟು. ಇದು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗ್ಲಿಲ್ವಲ್ಲ ಅಂತಾನೆ ಬೆಳಗ್ಗೆಯಿಂದ ಹೊಟ್ಟೆ ಉರಿತಾಯಿತ್ತು. ಹೊಟ್ಟೆನೂ ಸಿಕ್ಕಾಪಟ್ಟೆ ಹಸಿತೈತೆ ಫ್ರೆಂಡ್ಸ್. ಹಸಿ ಅಂತ ಅನ್ಬಾರ್ದು. ಅನ್ನ ತಿಂದ್ರೆ ಮಾಮೂಲಿ ಹೊಟ್ಟೆ ಅಷ್ಟೇ ಹಸಿತೈತೆ. ಮುದ್ದೆ ತಿನ್ಬೇಕು ಅಂತ ಅದಕ್ಕೆ ಹೇಳೋದು. ಬೇಗ ಕೆಲಸ ಪೂಜೆ ಎಲ್ಲ ಮುಗಿಸ್ಕೊಂಡು ಬೇಗ ಅಡುಗೆ ಮಾಡೋಣ. ಓ ಟಾಮ್, ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಅಂದ್ರೆ ಇಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಇವತ್ತು ಏನು ಫುಲ್ ಡೇ ಅನ್ನೋಕ್ಕಾಗಲ್ಲ, ಇವತ್ತು ಕಾಲ್ ಡೇ. ಯಾಕಂದ್ರೆ ಫುಲ್ ಡೇ ಅಂದ್ರೆ ಬೆಳಗಿಂದ ಸ್ಟಾರ್ಟ್ ಮಾಡಿದ್ರೆ ಫುಲ್ ಡೇ, ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ರೆ ಹಾಫ್ ಡೇ, ಸಂಜೆ ಮೇಲೆ ಸ್ಟಾರ್ಟ್ ಮಾಡಿದ್ರೆ ಕಾಲ್ ಡೇ. ಕಾಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಓ ಟಾಮು, ಯಾರ ಇದು ಹೊಸ ಫ್ರೆಂಡು? ಮನೆ ಹತ್ರನೇ ಕರ್ಕೊ ಬಂದವನಂದ್ರೆ ಇವ್ನಿಗೆ ಎಷ್ಟು ಧೈರ್ಯ ಇರಬೇಕು. ಯಾವೂರ ನೀನು? ನಿನ್ನ ಹೆಸರು? ಟಾಮು ಕರೆದ ತಕ್ಷಣ ಬರಕ್ ನಿಂಗೆ ನಾಚಿಕೆ ಮಾನ ಮರದು ಏನೂ ಇಲ್ವಾ? ವಾವ್, ಇವನು ಒಂದು ಸ್ವಲ್ಪ ಹ್ಯಾಂಡ್ ಸಮಕ್ಕೆ ಚೆನ್ನಾಗಿದ್ದಾನೆ. ಏನು ಹಿಂಗೆ ಗುರಾಯಿಸ್ತಾವನೆ, ಕಿಚ್ಚಕ್ ಸ್ಕೆಚ್ ಆಗ್ತಾವನ. ಟಾಮು ಹೇಳ ಅವನಿಗೆ, ನಾನು ನಿಮ್ಮವ್ರ ಅಂತ ಹೇಳ. ಯಾಕೆ ಇವ್ನು ಬಾಯಿ ಬಿಟ್ಕೊಂಡು ಹಿಂಗೆ ನೋಡ್ತಾವನೆ? ಕಚ್ಚತೀಯಾ ಇಲ್ವಾ ಅಷ್ಟು ಹೇಳು. ಏನಿದು ಹಿಂಗೈತೆ? ಕಳ್ಳನ್ ಥರ ನೋಡ್ತೈತೆ. ಟಾಮು ಯಾರದು ಅಂತ ಕೇಳ್ತಿದ್ದೀನಿ. ನಿದ್ದೆ ಬರ್ತಾರ ನಾಟಕ ಮಾಡಬೇಡ. ಯಾರ್ಯಾರು ನಾವು ಕರ್ಕೊಂಡ್ಬಂದ್ಬಿಟ್ಟು ಮನೆ ಹತ್ರ. ಟಾಮ್, ಬರ್ತೈತಿರು ಶಿವ, ನಿನ್ಗೈತೆ ಇವತ್ತು. ಯಾವ್ರು ನೀನು? ಹೋಗ್ಲಿ ಬಿಡು, ನಮ್ಮ ಟಾಮು ಒಬ್ಬನೇ ಇರ್ತಾನೆ. ಅವನ ಜೊತೆ ಇರು ಇನ್ಮೇಲೆ. ಎಷ್ಟು ಕುಳ್ಳಕ್ಕವನೆ ಫ್ರೆಂಡ್ಸ್ ಇವನು. ಸಖತ್ ಕ್ಯೂಟ್ ಆಗವನೆ. ನಾನು ಅನ್ಕೊಳ್ತೀನಿ ಇದು ಯಾರೋ ಸಾಕಿರೋ ನಾ ಈ ತಪ್ಸ್ಕೊಂಡ್ಬಂದ್ಬಿಟ್ಟೈತೆ ಅಂತ. ಐಟೇ ಇಲ್ಲ ಆದ್ರೂ ಚೆನ್ನಾಗವನೆ. ಇವ್ನಿಗೊಂದು ಸ್ವಲ್ಪ ದಿನ ನಮ್ಮ ಭಾಷೆ ಹೇಳ್ಕೊಟ್ಬಿಡ್ತೀನಿ. ಅವಾಗ ನಮ್ಮ ಹತ್ರ ಎಲ್ಲ ಮಾತಾಡ್ತಾನೆ. ಯು ಆರ್ ಸೋ ಕ್ಯೂಟಾ. ಐ ನೋ ಅಂತವನೆ. ನೋಡಲ್ಲಿ ಕರ್ಕೊಬಂದವನೆ ಹೊಸ ಫ್ರೆಂಡ್ನ. ಮಾತಾಡ್ಸಪ್ಪಿ ಅವನ್ನ, ನಾವೇ ಇಟ್ಕೊಳ್ಳೋಣ. ಬೇಡ, ಯಾಕೆ ಕಂಪ್ಲೇಂಟ್ ಕೊಡ್ತಾರೆ? ಕತ್ತಲ್ ಬೆಲ್ಟು ಇಲ್ವಲ್ಲ. ನೋಡು ಎಷ್ಟು ಕ್ಯೂಟಾಗಿ ನೋಡ್ತಾವನೆ ನಿನ್ನ. ನನ್ನನ್ನು ಸಾಕೊಳ್ಳಿ ಅಂತವನೆ. ಬಾರೋ, ಹೋಗ್ಲಿ ಬಾ. ನಾನೇನು ಬೈಯಲ್ಲ, ಬಾ. ಇವನ ಕರ್ಕೊಬಂದು ಮಲಗಿಸಿದ್ದ ಇಲ್ಲಿ. ಬಾಪ್ಪ, ನಿಮ್ಮ ಮನೆಯವ್ರು ಬರೋವರೆಗೂ ಸಾಕೊಳ್ತೀನಿ ಬಾ. ಅಯ್ಯ, ಚೆನ್ನಾಗವನೆ, ಸಕ್ಕತ್ತಾಗವನೆ. ನಮ್ಮ ಟಾಮುಗಿಂತ ಸೂಪರ್ ಆಗವನೆ. ಟಾಮು ವೇಸ್ಟ್ ಮಾಡಿ ನೋಡ, ಅವನು ಎಷ್ಟು ಚೆನ್ನಾಗವನೆ. ಬಾ ಹೋಗ್ಲಿ. ಅವ್ನ ಕತೆ ಬಿಟ್ಟು ನಾವು ಫೇಸ್ ಪ್ಯಾಕ್ ಬರೋಣ ಫ್ರೆಂಡ್ಸ್. ಫೇಸ್ ಪ್ಯಾಕೆಟ್ ಕೆಲವೊಂದು ಐಟಮ್ಸ್ ತೊಗೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ ಫ್ರೆಂಡ್ಸ್. ಈಗ ಫೇಸ್ ಪ್ಯಾಕ್ ಇವಿಷ್ಟು ತೊಗೊಂಡಿದ್ದೀನಿ. ಅದೇ ಇದು ಫ್ರೆಂಡ್ಸ್, ಮೊನ್ನೆ ಮಾಡಿದ್ನಲ್ಲ 2 ದಿನದ ಹಿಂದಿನ ವೀಡಿಯೋದಲ್ಲಿ ಫೇಸ್ ಸ್ಕ್ರಬ್ ಮಾಡ್ಕೊಳ್ಳೋಕ್ಕೆ. ಸ್ವಲ್ಪ ಅರಿಶಿನ, ಕಡಲೆ ಹಿಟ್ಟು, ಮತ್ತು ಇದು ನೆನ್ನೆ ಎತ್ತಿಟ್ಟಿದ್ದ ಹಾಲಿನ ಕೆನೆ. ಇದೇ ಮೇನ್ ಇಂಪಾರ್ಟೆಂಟ್ ಬೇಕಿಗಿರೋದು ಫೇಸ್ ಪ್ಯಾಕ್ಗೆ. ಇಷ್ಟನ್ನ ಹಾಕಿ ಫೇಸ್ ಪ್ಯಾಕ್ ಹಾಕ್ಕೊಬಿಟ್ರೆ ಪಳ ಹೊಳಿತಿರ್ಬೇಕು. ನಮ್ಮನೆ ಲೈಟ್ ಆಫ್ ಮಾಡಿಬಿಡ್ಬೇಕು ಇನ್ಮೇಲೆ.
ಇದೇ ಬೆಣ್ಣೆ ಅನ್ಸುತ್ತೆ, ಸೇಮ್ ಬೆಣ್ಣೆ ಥರ ಆಗೈತೆ ನೋಡಿ ಫ್ರೆಂಡ್ಸ್. ಬೇಡ, ಇದನ್ನ ಬೇಕು ಅಂದರೆ 2 ದಿನದಿಂದ 3 ದಿನದಿಂದ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಹೆಲ್ಪ್ ಆಗುತ್ತೆ ನಿಮಗೆ ಸ್ಕಿನ್ ವೈಟ್ನಿಂಗ್ಗೆ. ಫೇಸ್ ಪ್ಯಾಕು 1 ವಾರಕ್ಕೆ ಒಂದ್ಸಲ ಆದರೂ ಹಾಕ್ಬೇಕು ಫ್ರೆಂಡ್ಸ್ ನಾನು. ಇಲ್ಲ ಅಂದರೆ ನೋಡಿ ಈ ಥರ ಆಗುತ್ತೆ, ಸ್ವಲ್ಪ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಗ್ತೈತೆ. ಅದಕ್ಕೋಸ್ಕರ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನನ್ನ ವೀಡಿಯೋದಲ್ಲಿ ನಾನು ಸ್ವೆಟರ್ ಹಾಕ್ಕೊಂಡಿರೋದು. ಬೆಳಗ್ಗೆಯಿಂದ ಚಳಿ ಫ್ರೆಂಡ್ಸ್, ಮಳೆ ಬರ್ತಾ ಇಲ್ಲ ಆದರೂ ಚಳಿ. ಇದು ಕರಗೋ ತನಕ ಹಿಂಗೆ ಮಾಡಬೇಕು. ಒಂಥರ ಸ್ಮೆಲ್ ಚೆನ್ನಾಯ್ತಲ್ಲ, ಒಬ್ಬಟ್ಟು ಥರ ಸ್ಮೆಲ್ ಬರ್ತೈತೆ. ಇದು ಬೇಗ ಕರಗಬೇಕಂದ್ರೆ ಸ್ಟವ್ ಆನ್ ಮಾಡಿ ಒಂದು ಗ್ಲಾಸಲ್ಲಿ ಇದೀಗ ಹಾಕ್ಬಿಟ್ಟಿಟ್ಬಿಟ್ರೆ ಬೇಗ ಕರಗ್ತೈತೆ. ಅಷ್ಟು ಪೇಷನ್ಸ್ ಇಲ್ಲ. ಕಲರ್ ಫೇಸ್ ಪ್ಯಾಕ್ಗಳು, ಪಿಂಪಲ್ಸ್ ಎಲ್ಲ ಕಮ್ಮಿ ಆಗ್ತಾಯಿದೆ, ಟ್ರೈ ಮಾಡಿ. ಮತ್ತೆ ಒಬ್ರು ಸಿಸ್ಟರ್ ಕಮೆಂಟ್ ಮಾಡಿದ್ರಿ, ಜಾಸ್ತಿ ಪಿಂಪಲ್ಸ್ ಇದೆ, ದೊಡ್ಡ ಪಿಂಪಲ್ಸ್ ಆಗುತ್ತಲ್ಲ, ಅದಕ್ಕೆ ನೀವು ಈ ಥರ ಫೇಸ್ ಪ್ಯಾಕ್ಗಳು ಹಾಕಿದ್ರು ಅದು ವರ್ಕ್ ಆಗಲ್ಲ. ಮೊದಲು ದೊಡ್ಡ ಪಿಂಪಲ್ಸ್ನ ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಏನು ಮಾಡಿ ಅಂದರೆ, ಲವಂಗನ ಆಗಲಿ ಮೆಣಸನ್ನಾಗಲಿ ಕಲ್ ಮೇಲೆ ತೇದ್ಬಿಟ್ಟು ಒಂದೇ ಒಂದು ತೊಟ್ಟು ನೀರು ಹಾಕ್ಕೊಂಡು ತೇದೋದಂದರೆ ಉಜ್ಜಿಬಿಟ್ಟು ಅದು ಪೇಸ್ಟ್ ಥರ ಬರ್ತೈತೆ, ಸ್ವಲ್ಪ ನೀರು ಹಾಕೋಬೇಕು. ಅದನ್ನು ಪಿಂಪಲ್ಸ್ ಮೇಲೆಲ್ಲ ಹಚ್ಚಿ ಕಮ್ಮಿ ಆಗ್ತೈತೆ. ರಾತ್ರಿ ಎಲ್ಲ ಹಚ್ಚಿಬಿಟ್ಟು ಆದರೂ ಬಿಟ್ಟು ಬೆಳಗ್ಗೆ ಫೇಸ್ ವಾಶ್ ಮಾಡ್ಬೋದು. ಇಲ್ಲ ನಿಮ್ಮ ಫ್ರೀ ಇದ್ದಾಗ ಹಚ್ಕೋಬೋದು. ಯಾಕಪ್ಪಿ ವಿಡಿಯೋ ಮಾಡ್ತಿದ್ದೀನಿ. ಓ ಏನು ಅಪ್ರೂಪಕ್ಕೆ ನೀರು ಕಾಯಿಸ್ಲ ಅಂತ ಕೇಳ್ತಿದ್ದಿ. ಹೋಗಪ್ಪ, ಕೆಲಸ ಮಾಡೋಷ್ಟಲ್ಲಿ ನನಗೆ ಸಾಕಾಗಾಯ್ತು. ಮುಚ್ತಾ ಇರ್ಬೇಕು ಫ್ರೆಂಡ್ಸ್. ಫೇಸ್ ಪ್ಯಾಕ್ ಹಾಕ್ಲಾ ಒಂದು ಸ್ವಲ್ಪ ನಿಂಗೆ? ಇನ್ನೇನು ಬೇಕು? ನೀನು ಬ್ಯೂಟಿ ಮೇಂಟೈನ್ ಮಾಡಲ್ಲಪ್ಪಿ, ಯಾಕೆ? ಈ ಥರ ಉಚ್ತಾ ಇದ್ರೆ ಬೇಗ ಆಗ್ತೈತೆ ಫ್ರೆಂಡ್ಸ್. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ, ಐಸ್ ಕ್ಯೂಬ್ಗೆ ಹೊಸ್ದಾಗಿ ಯಾರು ನೋಡಿಲ್ಲ ಅಂದ್ರೆ ಗೊತ್ತಾಗ್ತೈತೆ. ಇದಕ್ಕೆ ಅಕ್ಕಿ ತೊಳೆದ ನೀರು ಮತ್ತು ಅಲೋವೆರಾ ಜೆಲ್ಲು, ಕೊಬ್ಬರಿ ಎಣ್ಣೆ ಇವಿಷ್ಟು ರುಬ್ಬಿ ಚೆನ್ನಾಗಿ 1 ಲಕ್ಷ ಐತೆ. ನೋಡಪ್ಪಿ, ನಿನ್ ಫೇಸ್ ಪ್ಯಾಕ್ ಹಾಕ್ದೆ ಹಂಗಿದ್ಯಾ ಕಪ್ಪಿಗೆ. ನಾನು ಹಿಂಗೆ ಬೆಳ್ಳಗಿದ್ದೀನಿ, ಬಾ ಹಾಕ್ತೀನಿ. ಬ್ಯೂಟಿ ಕೇರ್ ಇಲ್ಲ ನನಗೆ. ಸರಿ ಬಾ, ಹಾಕಲ್ಲ ಪಾಪಿ. ಸರಿ ಆಯ್ತು ಹೋಗಪ್ಪ, ನಿನ್ಗೇನು ಕಾಯಿಸ್ಕೊಡಕ್ ಕೇಳಲ್ಲ ನೋಡಿ ಫ್ರೆಂಡ್ಸ್. ಇದ್ರ ಓ ಏನ್ ಲವ್, ಸ್ವಲ್ಪ ಆದ್ರೆ ಸಾಕು ಫ್ರೆಂಡ್ಸ್. ಈ ಥರ ಏನೋ ಐಸ್ ಕ್ಯೂಬ್ ಈಗ ಹಾಕೊಂಡಲ್ಲ ಫ್ರೆಂಡ್ಸ್, ಆ ಥರ ರೆಡಿ. ಇಲ್ಲಾಂದ್ರೆ ಅಲೋವೆರಾ ಜೆಲ್ಲು, ಸ್ವಲ್ಪ ಕೊಬ್ಬರಿ ಎಣ್ಣೆ, ಸ್ವಲ್ಪ ಅಕ್ಕಿ ತೊಳೆದ ನೀರು ಅಷ್ಟೇ. ಇದು ಸ್ಕಿನ್ ವೈಟ್ನಿಂಗ್ಗೆ ಫ್ರೆಂಡ್ಸ್. ಶಿವ ಸ್ವೆಟರ್ ಹಾಳು ಮಾಡ್ಬಿಡ್ತೀನಿ ಅನಿಸ್ತೈತೆ ಫೇಸ್ ಪ್ಯಾಕ್ ಹಾಕೊಂಡು. ನಂದು ಹೊಸ ಸ್ವೆಟರ್ ಐತೆ ಫ್ರೆಂಡ್ಸ್, ಮಾದೇಶ್ವರ ಬೆಟ್ಟಕ್ಕೆ ಹೋದಾಗ ಶಿವ ತಂದ್ಕೊಟ್ಟಿತ್ತು. ಅದು ಹೊಸದಲ್ಲ, ಹಳೇದಾಗ್ಬಿಡ್ತಿತ್ತು ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ವರ್ಷ ಮಾದೇಶ್ವರ ಬೆಟ್ಟಕ್ಕೆ ಹೋದಾಗ ಹಾಕೊಂಡು ಹೋಗೋಣ ಅಂತ. ಶಿವ ತಗೊಳಲ್ಲ ಫ್ರೆಂಡ್ಸ್, ಸ್ವೆಟರ್ ಅಂದರೆ ತಗೊಳಲ್ಲ. ಅದಕ್ಕೆ ಗಂಡ್ಮಕ್ಳು ಏನಾದ್ರು ಟ್ರೈ ಮಾಡಿದ್ರೆ ಅರ್ಶಿನ ಹಾಕ್ಬೇಡ್ರಿ. ಆಮೇಲೆ ನೀವು ರೀಲ್ಸ್ ಮಾಡೋಕ್ಕಾಗಲ್ಲ ಅಂದರೆ ಒಂದ್ಸಲ ಅರ್ಶಿನ ಹಾಕಿ ಫೇಸ್ ಪ್ಯಾಕ್ ಹಾಕಿದ್ರೆ ಏನಾಗಲ್ಲ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಅರ್ಶಿನ ಹಾಕಿದ್ರೆ ಮೀಸೆ ಗಡ್ಡ ಎಲ್ಲ ಬೆಳೆಯಲ್ಲ ಅಂತಾರೆ, ಏನೋ ನಂಗೆ ಗೊತ್ತಿಲ್ಲ. ಮತ್ತೆ ಮದುವೆ ಫಿಕ್ಸ್ ಆದಮೇಲೆ ಅರ್ಶಿನ ಶಾಸ್ತ್ರ ಮಾಡ್ಬೇಕಾದ್ರೆ ಎಲ್ಲ ಮೈ ತಿಕ್ತಾರೆ ಒಂದು 3-4 ದಿನ ಅರ್ಶಿನ ಶಾಸ್ತ್ರದಲ್ಲಿ. ಯಾವಾಗ ಈ ಫೇಸ್ ಪ್ಯಾಕ್ ನಂಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಒಂಥರ ಸ್ವೀಟ್ ಸ್ಮೆಲ್ ಬರ್ತೈತೆ, ಯಾವ ಸ್ವೀಟ್ ಅಂತ ಗೊತ್ತಿಲ್ಲ, ಒಬ್ಬಟ್ಟು ಥರ ಸ್ಮೆಲ್ ಬರ್ತೈತೆ. ತಿನ್ಬಿಡೋಣ ಅನಿಸ್ತೈತೆ, ಆದರೆ ಬೇಡ. ನೆಕ್ಕಿಗೂ ಅಪ್ಲೈ ಮಾಡ್ಕೊಳ್ವಾ. ಸ್ವೆಟ್ ಸ್ವಲ್ಪ ಹಸಿಟ್ಟು ಅರ್ಶಿನ ಆಯ್ತಂದ್ರೆ ಬೈದಾಕ್ಬಿಡ್ತೈತೆ. ಆಮೇಲೆ ನಾನು ಸುಮ್ಮನೆ ಫೇಸ್ ಏರ್ ರಿಮೂವ್ ಆಗಬೇಕು ಅಂದರೆ ತುಂಬ ಕಷ್ಟ ಇದೆ. ಅದಕ್ಕೆ ಆಗಾಗ ಮುಖಕ್ಕೆ ಅರ್ಶಿನ ಹಚ್ತಾ ಇರಿ, ಬೆಳೆಯೋದೇ ಕಮ್ಮಿ ಆಗ್ತೈತೆ ಫೇಶಿಯಲ್ ಏರ್ ಏನೋ ಇಂಗ್ಲೀಷು. ನನ್ನಲ್ಲೂ ಒಬ್ಬ ಬ್ಯೂಟಿಷಿಯನ್ ಇದ್ದಾಳೆ, ನಾನು ಹುಡುಗಿ ಅಂತ ಆಗಾಗ ಮರ್ತು ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಇದು ಡ್ರೈ ಆಗೋಷ್ಟರಲ್ಲಿ ನಮ್ಮ ಮನೆ ಕೆಲಸ ಏನೇನೈತಲ್ಲ ಅದೆಲ್ಲ ಮುಗಿಸ್ಕೊಳ್ಳೋಣ. ಬೆಳಗ್ಗೆ ಪಾತ್ರೆ ಒಂದು ತೊಳೆದಿಟ್ಟು ಮನೆ ಬಾಗಿಲು ಒಂದು ಕುಡಿಸೋಗಿದ್ದಷ್ಟೇ. ಈಗ
ಪೂಜೆ ಮಾಡೋಕ್ಕೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋಣ. ಏನಿಲ್ಲ ಫ್ರೆಂಡ್ಸ್, ಅಳಿಲುಗಳು ಏನಂತಾರೆ ಇಂಗ್ಲೀಷಲ್ಲಿ, ಸ್ಕ್ವಾಡ್ಸ್ ಗೊತ್ತಿಲ್ಲ. ಅಳಿಲುಗಳು ಈ ಥರ ಕೂಕ್ಕೊಂಡು ಬಂದರೆ ಮರದಲ್ಲಿ ಹಾವು ಹತ್ತೈತೆ ಅಂತ, ಅದ್ರ ಮರಿನ ತಿನ್ನೋಕ್ಕೆ ಹಾವುಗಿವು ಹತ್ತೈತೆ ಅಂತ. ಆ ಮರದಲ್ಲಿರೋ ತಾಯಿ ಅಳಿಲು ಕೂಗಿದ್ರೆ ಅದ್ರ ಪಕ್ಕ ಮರದಲ್ಲಿ ಅಳಿಲುಗಳಿರ್ತಾನವ ಅವೆಲ್ಲ ಕೂಗ್ತವೆ. ಇದು ಅದು ಸಿಗ್ನಲ್. ಪಕ್ಷಿಗಳು ಅಷ್ಟೇ, ಒಂದೇ ಸಮ ಮರದಲ್ಲಿ ಬಡ್ಕೋತಾ ಇದ್ವಂದರೆ ಅವು ಆ ಮೊಟ್ಟೆನಾಗಲಿ ಮರಿನಾಗಲಿ ತಿನ್ನಕ್ಕೆ ಹೋಗೈತೆ ಅಂತ. ಫ್ರೆಂಡ್ಸ್, ಇನ್ನೊಂದು ಮಿಸ್ಟೇಕ್ ಆಯಿತು. ನೆನ್ನೆ ಭಾನುವಾರ ಬೆಳಗ್ಗೆ ಎದ್ದ ತಕ್ಷಣ ನೀರು ಕಾಯ್ಸಕ್ಕೆ ಹಾಕಿದ್ದೆ. ಆವಾಗ ಅಲ್ಲಿಗೆ ಒಂದು ಮುಚ್ಚಿ ನೀರು ಕಾಯಿಸ್ಬೇಕು ಅಂತ ಹೇಳಿದ್ರಲ್ಲ, ಅಲ್ಲಿಗೆ ಮುಚ್ಚಿಬಿಟ್ಟು ಜೋರಾಗಿ ಉರಿ ಹಾಕ್ಬಿಟ್ಟು ನನ್ನ ಪಾಡು ನನ್ನ ಮನೆಯೊಳಗೆ ಹೋಗಿ ಏನೋ ಕೆಲಸ ಮಾಡ್ಕೊಂಡಿದ್ದೆ. ಅದು ಏನಾಗೈತೆ ಅಂದರೆ ಅಲ್ಲಿಗೆನೆ ಅಂಟ್ಕೊಬಿಟ್ಟೈತೆ, ಬೆಂಕಿ ಅಂಟ್ಕೊಬಿಟ್ಟೈತೆ ಅಲ್ಲಿಗೆಗೆ. ನೋಡಿ ಅಲ್ಲಿ ಫುಲ್ಲು ಉರಿದು ಬೂದಿ ಆಗೋಯ್ತು. ಸುತ್ತ ಅಂಟ್ಕೊಂಡು ಉರಿತಾಯಿತ್ತು. ಆಮೇಲೆ ನಾನು ಬಂದು ಕೋಲಲ್ಲಿ ಎತ್ತಿ ಬಿಸಾಕ್ತೆ, ಅಲ್ಲಿ ಅಂಟ್ಕೊಂಡು ಉರಿದೋಯ್ತು. ಅದಕ್ಕೆ ಅದ್ರ ಮೇಲೆ ಪ್ಲೇಟ್ ಏನಾದರೂ ಮುಚ್ಚೋಣ ಅಂದರೆ ಅಷ್ಟು ದೊಡ್ಡ ಪ್ಲೇಟ್ ಇಲ್ವೇ ಇಲ್ಲ ನಮ್ಮ ಮನೇಲಿ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ತರಲೇಬೇಕು ಅನ್ನಿಸ್ತೈತೆ. ನೆಕ್ಸ್ಟ್ ಟೈಮ್ ತರ್ತೀವಿ ಫ್ರೆಂಡ್ಸ್. ಈಗ ಹಂಗೆ ನೀರು ಕಾಯಿಸ್ಬಿಡ್ತೀನಿ. ಈ ಥರ ಹೆಚ್ಚು ಕಡಿಮೆ ಆಗ್ತೈತೆ. ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಅಲ್ಲಿಗೆ ಅದು ಬೆಂಕಿಗೆ ಅಂಟ್ಕೊಳ್ತೈತೆ ಅನ್ನೋ ಐಡಿಯಾನೂ ಇರಲಿಲ್ಲ. ಹಂಗೆ ಮುಚ್ಚಿಬಿಟ್ಟು ನೀರು ಕಾಯಿಸಾಕಿದ್ದೆ. ಸದ್ಯ ಅದೊಂದಾಗಿದ್ದಕ್ಕೆ ಸರೋಯ್ತು. ಪಕ್ಕದಲ್ಲಿ ಬಟ್ಟೆಗಳೇನಾದ್ರು ಇದ್ದಿದ್ರೆ, ಆ ತೊಟ್ಟಿ ಇಲ್ಲಿ ಇದ್ದಿದ್ರೆ, ಆ ಬಟ್ಟೆಗಳೆಲ್ಲ ಅಂಟ್ಕೊಂಡಿದ್ರೆ, ಹೊಗೆ ಬಟ್ಟೆಗಳೆಲ್ಲ ಅದರಲ್ಲ ತುಂಬಿದ್ದೀನಿ ನಾನು. ಕಷ್ಟ ಆಗ್ತಿತ್ತು. ಮಳೆಗಾಲ ಬಂತು ಅಂದರೆ ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ನಾನು ಒಲೆಗೆ ಹಾಕಿ ನೀರು ಕಾಯಿಸ್ತೀನಿ. ಯಾಕೆ ಅಂದರೆ ಅವು ಸ್ಮೆಲ್ ಬರುತ್ತಲ್ಲ ಫ್ರೆಂಡ್ಸ್, ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಬೇಯಿಸೋದು, ಆ ಸ್ಮೆಲ್ಗೆ ಹಾವುಗಳು ಯಾವುದು ಮನೆ ಹತ್ರ ಬರಲ್ವಂತೆ. ಈ ಟಿಪ್ನ ಫಾಲೋ ಮಾಡ್ತೀನಿ. ಮತ್ತು ಈ ಸಂದಿಲೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಆ ಕಡೆ ಎಲ್ಲ ಹಾಕ್ತಾ ಇರ್ತೀನಿ, ಮನೆ ಹತ್ರ ಎಲ್ಲ ಹಾವು ಬರದೇ ಇರೋಕ್ಕೆ. ಇದರಿಂದ ಯೂಸ್ ಆಯ್ತಾ ಇಲ್ಲ ಗೊತ್ತಿಲ್ಲ, ಹೇಳ್ತಾರಲ್ಲ ದೊಡ್ಡವರು ಅದನ್ನ ಫಾಲೋ ಮಾಡ್ತೀನಿ. ಇವತ್ತು ಸೋಮವಾರ, ಮಾದೇಶ್ವರ ಸಾರಿ, ಸಂಡೇ ಒನ್ ಡೇ ಏನು ತಿಂದಿಲ್ಲ ಅಂದ್ರೆ, ನಾನ್ ವೆಜ್ ತಿಂದಿಲ್ಲ ಅಂದ್ರೆ ಹಿಂಗೆ ಫ್ರೆಂಡ್ಸ್ ನನ್ನ ಪರಿಸ್ಥಿತಿ. ಮಧ್ಯದಲ್ಲೆಲ್ಲ ನೆನಪಾಗ್ತಾ ಇರ್ತೈತೆ. ಸುಮ್ಮನೆ ಹೇಳ್ಬೋದು ಬಾಯಿ ಮತ್ತಿಗೆ. ಒಂದ್ಸಲ ನಾನ್ ವೆಜ್ ತಿಂದು ಅಭ್ಯಾಸ ಆಗ್ಬಿಟ್ರೆ ಅದು ಬಿಡೋದು ಕಷ್ಟ. ಅದೊಂಥರ ಅಡಿಕ್ಟ್ ಆಗ್ಬಿಡ್ತೀವಿ. ಮೊದಲೇ ನಾವು ಚೆನ್ನಾಗಿ ತಿನ್ನೋರು ನಾನ್ ವೆಜ್ಜ. ಇವಾಗಿಂದ ನೇಮಸ್ಕೊಂಡಿದ್ದೀನಿ ಶಿವಾಗಿ ನಾಳೆ ತಂದು ಕೊಡ್ಲಿ ಅಂತ. ಏನ್ ಬಂಗಾರ, ಏನು ರಂಗೋಲಿ ಹಾಕ್ತಿರೋದಿಲ್ಲ? ಅದು ರಂಗೋಲಿ ಅನ್ಕೊಂಡಿದ್ಯಾ, ಏನ್ ಅನ್ಕೊಂಡಿದ್ಯಾ? ಓಕೆ, ನೈಸ್ ಟು ಮೀಟ್ ಯು. ದೇವ್ರೆ, ಹೋಗಲ್ ಮ್ಯಾಟ್ ಹಾಕಿದೀನಿ, ಹೋಗಲ್ ಮಲಕ್ ಹೋಗು, ಹೋಗಲ್ ಅಲ್ಲೋಗು, ಹೋಗ್ಲಾ. ರಂಗೋಲಿ ಎಲ್ಲ ಹಾಳು ಮಾಡ್ಬಿಟ್ಟು ಈಗ ಒದ್ದಾಡ್ತಿದ್ಯಾ? ಏನ್ ನಿನ್ ಬಾದಿ? ಶಿವ ಹೊಡಿತಾ? ಎಲ್ಲೋಡಿತು ಟಮ್ಮು?
ಸರಿ ಹೋಗು, ಅಲ್ಲಿ ಮಲ್ಕೋಗು, ಹೋಗಲ್ಲಿ ಮ್ಯಾಟ್ ಹತ್ರ ಹೋಗು. ಅಲ್ಲೋಗು, ಆಮೇಲೆ ಬರ್ತೀನಿ, ಹೋಗು, ಆಮೇಲೆ ಬರ್ತೀನಿ, ಅಲ್ಲೋಗು. ಟೈಮ್ ಆಯ್ತು ಟಾಮು. ನೋಡಲ್ಲಿ ಎಲ್ರು ಬೈತಾವ್ರೆ, ರಂಗೋಲಿ ಆನ್ ಮಾಡಿದ್ದಾನೆ ಟಾಮು ಅಂತ. ಅಲ್ಲೋಡಲ್ಲಿ ಯಾಕೆ ಇವನು ಇಷ್ಟು ಕ್ವಾಟ್ಲೆ ಕೊಡ್ತಾವನೆ? ಯಾ ದೇವ್ರೆ, ಅಬ್ಬಾ. ಕೆಳಗಡೆ ನೋಡು, ರಂಗೋಲಿ ಅನ್ಕೊಂಡಿದ್ಯಾ, ಏನ್ ಅನ್ಕೊಂಡಿದ್ಯಾ? ಸಂಜೆ 6 ಗಂಟೆ ಆಯ್ತು ಟಾಮು. ನಾ ಹೇಳ್ತಾರ ಅರ್ಥ ಆಗ್ತೈತಾ? ಕನ್ನಡ ಬರ್ತೈತಾ ನಿನ್ಗೆ? ಚೈನೀಸ್ ಅಲ್ಲಿ ಹೇಳ್ಬೇಕಾ? ಓ ದೇವ್ರೆ, ಇವನ್ ನಮ್ಮ ಮಾತಾಡಿಸ್ತಾರೆ ಸಾಕು. ಈ ತರ ಕುತ್ಕೋಬೇಕು ಫ್ರೆಂಡ್ಸ್ ಇವನ ಹತ್ರ. ಅಯ್ಯೋ ದೇವ್ರೆ, ಇಂಥ ಟ್ಯಾಬ್ ಐತೆ ಫ್ರೆಂಡ್ಸ್. ಇದೆಲ್ಲ ಹೆಂಗ್ ಬಿತ್ತು ಒದ್ದಾಡ್ತಾವ್ ನೋಡಿ. ನಿಮ್ ಮನೇಲಿ ಈ ತರ ಆಡ್ತಾರ ಟಾಮುಗಳು? ಇವತ್ತು ಫುಲ್ ಡೇ ಇವಂದೇ ಆಯ್ತು ವ್ಲಾಗು. ರಂಗೋಲಿ ಆನ್ ಮಾಡಿದ್ದಂದ್ರೆ ಇವನು ಮಸಾಜ್ ಮಾಡ್ಕೊಂಡು ಕುತ್ಕೋಬೇಕು. ಶಿವ ಬಂದ್ರೆ ನನಗೂ ಬೈತೈತೆ, ಮುತ್ತು ಮಾಡಿ ಮಾಡಿ ಹಾಳು ಮಾಡಿದ್ದೆ ಅವನ್ನ ಅಂತ. ಸರಿ ಮಲ್ಕೋ ಇಲ್ಲ. ರಂಗೋಲಿ ಸ್ವಾಹ ಫ್ರೆಂಡ್ಸ್, ಅಷ್ಟೇ, ಇನ್ನು ಹಾಕಕ್ ಬಿಡಲ್ಲ ಅವನು. ನೆಲ ಕೋಲ್ಡ್ ಆಗೈತೆ, ನಿದ್ದೆ ಮಾಡ್ತಾವನೆ. ಸೀರಿಯಸ್ ಆಗಿ ಲುಕ್ ಕೊಟ್ರೆ ಹೋಗ್ತಾನೆ ಸೈಡ್ಗೆ, ಮಾತಾಡ್ಸ್ಕೊಂಡು ಕುತ್ಕೊಂಡ್ರೆ ಕುತ್ಕೊಳ್ತಾನೆ. ಯಾವ ಚುಕ್ಕಿ ಎಲ್ಲೆಲ್ಲಿ ಹೋಗೈತ ಒಂದೂ ಗೊತ್ತಾಗ್ತಾ ಇಲ್ಲ. ಅವನ್ ಮಸಾಲೆ ದೋಸೆ ಹುಯ್ಯ. ಮಕ್ಳು ಹಿಂಗೆ ಅಲ್ವಾ ಫ್ರೆಂಡ್ಸ್, ರಂಗೋಲಿ ಹಾಕ್ಬೇಕಾರೆ ಬಂದು ಹಾಳು ಮಾಡ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿರ್ತೈತೆ. ಓ ಜೇನ್ ಗೂಡು, ನೀರ್ ಬೇರೆ ಕಾಯ್ಸಕ್ ಹಾಕ್ಬಿಟ್ಟಿದ್ದೀನಿ. ಯಾಕೋ ಇವತ್ತು ಜೇನುಗಳೆಲ್ಲ ನನಗೆ ಮುಹೂರ್ತ ಇಡೋ ತರ ಅವೆ. ಹೊಗೆ ಸ್ವಲ್ಪ ಹೋಯ್ತಂದ್ರೆ ಅಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಿಂದ ನೀವು ನಾನು ನೋಡಲ್ಲ. ಓ ನೋಡಿ ಫ್ರೆಂಡ್ಸ್, ಜೇನುಳ ಇವಿಷ್ಟು ಮುತ್ಕೋತ ಅಂದ್ರೆ ಮುಗೀತು ನನ್ನ ಕತೆ. ಗೂಡು ಕಟ್ಟಕ್ ಬರ್ತೈತಲ್ಲಪ್ಪ. ನಾನು ಬೇರೆ ಇಲ್ಲೇ ನೀರು ಕಾಯ್ಸಕ್ ಹಾಕಿದ್ದೀನಿ ನೋಡಿ. ಅಲ್ಲಿ ತುದೀಲಿ ಎಲ್ಲ ಕುತ್ಕೊಂಡವೆ, ಈ ಗರಿ ಹತ್ರ ಕುತ್ಕೋತಾವೆ ಎಲ್ಲ. ಶಿವ ಸಂಜೆನೇ ಹೂವೆಲ್ಲ ಕಿತ್ತಿಟ್ಟಿತ್ತು. ಹೆಂಗಿರು ನಾನು ರೆಡಿ ಆಗೋಷ್ಟಲ್ಲಿ 6:30 ಮೇಲೆ ಆಗ್ಬಿಡುತ್ತೆ ಅಂತ. 6:30 ಮೇಲೆ ಗಿಡಕ್ಕೆ ಕೈ ಹಾಕ್ಬಾರ್ದಲ್ವಾ. ಹೂ ಗಿಡ ಆಗಲಿ ಯಾವುದೇ ಗಿಡ ಆಗಲಿ ಕೀಳಬಾರ್ದು. ನಾನು ಪೂಜೆ ಮಾಡ್ಕೊಳ್ಳೋಷ್ಟರಲ್ಲಿ ಒಲೆಯಲ್ಲಿ ಕೆಂಡಲ್ಲ ಆರೋಗಿತ್ತು. ಧೂಪ ಒಂದು ಹಾಕ್ಕೊಳಕ್ಕಾಗಲಿಲ್ಲ, ಅದೊಂದು ಬೇಜಾರಾಯಿತು. ಪರವಾಗಿಲ್ಲ, ಈ ಥರ ಇತ್ತು ಸಿಂಪಲ್ ಪೂಜೆ. 6:30 ಅಷ್ಟರಲ್ಲಿ ಪೂಜೆ ಎಲ್ಲ ಮುಗೀತು ಫ್ರೆಂಡ್. ಈ ಜಾಗ ನೆನಪಿದ್ಯಾ ಫ್ರೆಂಡ್ಸ್? ಇಲ್ಲಿ ಅದು ಇದು ಶಿವ ಬಟ್ಟೆ ಅದು ಇದು ಹಾಕ್ತಿದ್ವಿ. ವಿಡಿಯೋ ಮಾಡಬೇಕಾದ್ರೆ ದೇವ್ರ ಫೋಟೋದ ಪಕ್ಕ ಒಂದು ಸ್ವಲ್ಪ ಅಸಹ್ಯವಾಗಿ ಕಾಣಿಸ್ತಿತ್ತು. ಎಲ್ಲಿ ಚೇಂಜ್ ಮಾಡೋದು ಅನ್ಕೊಳ್ತಿದ್ದೆ. ಅಷ್ಟರಲ್ಲಿ ದೇವ್ರ ಫೋಟೋ ನಮ್ಮ ಮನೆಗೆ ಬಂತು. ಬೇರೆಯವ್ರ ಕಡೆಯಿಂದ ಗಿಫ್ಟ್ ಬಂದಿದ್ದು. ವಿಚಾರಿಸಿದ್ವಿ ನಾವು ಇಟ್ಕೋಬೋದಾ ಅಂತೆಲ್ಲ. ಇಟ್ಕೋಬೋದಂತೆ. ಚಾಮುಂಡೇಶ್ವರಿ ಫೋಟೋ ಇಟ್ಕೋಬಾರ್ದು ಅಂತ ಕೆಲವ್ರು ಅನ್ಕೊಳ್ತಾರೆ. ಶಾಂತ ರೂಪಿ ಚಾಮುಂಡಿ ಫೋಟೋ ಇಟ್ಕೋಬಹುದು. ರುದ್ರ ರೂಪ ಇರುತ್ತಲ್ಲ, ಅಂದ್ರೆ ಕತ್ತಲ್ಲಿ ಹಾರ ಹಾಕೊಂಡು ಬ್ಲಡ್ ಕೈಲಿ ಇಟ್ಕೊಂಡು ಆ ಫೋಟೋ ಹಾಕೋಬಾರ್ದು ಅಂತ ಹೇಳ್ತಾರೆ. ಇದು ಶಾಂತ ರೂಪ ಚಾಮುಂಡೇಶ್ವರಿ ನಮ್ಮ ಮನೆಗೆ ಬಂದಿದ್ದಾರೆ. ಅವರಿಂದ ಈ ಜಾಗ ಎಲ್ಲ ಕ್ಲೀನ್ ಆಯ್ತು. ಇಲ್ಲಿ ಫೋಟೋ ಇಟ್ಟಿದೀವಿ. ತುಂಬಾ ದೊಡ್ಡ ಫೋಟೋ ಆಯ್ತು. ದೇವ್ರ ಕೂಡಲೇ ಇಡೋಣ ಅಂತ ಪ್ಲಾನ್ ಮಾಡಿದ್ವಿ. ಅದು ತುಂಬಾ ದೊಡ್ಡ ಫೋಟೋ, ದೇವ್ರ ಗುಡಿಗಿಂತ ದೊಡ್ಡದೈತೆ. ಹಂಗಾಗಿ ಇಲ್ಲೇ ಹಾಕೊಂಡ್ವಿ. ಈಗ ಅಡ್ಗೆಗೆ ಏನ್ ಮಾಡೋದು, ಶಿವ ಬಂದ್ಮೇಲೆ ಕೇಳೋಣ, ಯೋಚನೆ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೆ. ಅಷ್ಟು ಶಿವ ಕಾಲ್ ಮಾಡ್ದು. ನಾನು ಅನ್ಕೊಳ್ತಾ ಇದ್ದೆ 5:30 ಕಾಣೆ ಆಗ್ಬಿಟ್ಟೈತಲ್ಲ, 1 hour ಇಂದ ಶಿವ ಎಲ್ಲಿ ಅಂತ ಅನ್ಕೊಂಡು ಪೂಜೆ ಮುಗಿಸೋಷ್ಟ್ರಲ್ಲಿ ಶಿವನೇ ಕಾಲ್ ಮಾಡ್ದು. ಆಮೇಲೆ ನೋಡಿದ್ರೆ ಕೆಲ್ಸಕ್ಕೆ ಹೋಗೈತಂತೆ.
ಪಾಪ ಶಿವ, ನಾನು ಹೇಳ್ತೀನಿ ಫ್ರೆಂಡ್ಸ್ ಹೋಗ್ಬೇಡ, ಏನಕ್ಕೆ ಇಲ್ಲಿ ಮಾಡ್ತೀಯಲ್ಲ ಮತ್ತೆ ಯಾಕೆ ಅಂತೆಲ್ಲ ಹೇಳಿದ್ರು 1 hour ಕೆಲಸ ಅನ್ಕೊಂಡು ಹೋಗೈತೆ. ದೂರ ಅಲ್ಲ ಫ್ರೆಂಡ್ಸ್, ಇಲ್ಲೇ ಪಕ್ಕದ ಅಪಾರ್ಟ್ಮೆಂಟ್ ಅಲ್ಲೇನೆ ಕೆಲಸ. ಅಂದ್ರೆ ಯಾರಾದ್ರೂ ಮನೆಗೆ ಖಾಲಿ ಮಾಡ್ತಾರಲ್ವಾ ಅಪಾರ್ಟ್ಮೆಂಟ್ ಇಂದ ಮನೆಗಳಿಂದ, ಅವ್ರ ಸಾಮಾನೆಲ್ಲ ಲಾರಿಗೆ ಶಿಫ್ಟ್ ಮಾಡ್ಕೊಡ್ಬೇಕು, ಆ ಕೆಲ್ಸಕ್ಕೆ ಹೋಗೈತೆ. ನಾನು ಎಷ್ಟು ಹೇಳ್ದೆ ಹೋಗ್ಬೇಡ ಅಂತ ಆದ್ರೂ ಹೋಗೈತೆ. ಏನ್ ಮಾಡಕ್ಕಾಗಲ್ಲ ಫ್ರೆಂಡ್ಸ್, ಇಂಥ ಗಂಡನ ಹತ್ರ ಬಂದ್ಬಿಡುತ್ತೆ. ಇನ್ನೇನು ಅಷ್ಟಲ್ಲಿ ಅಡುಗೆ ಮಾಡೋದಾ ಬೇಡ ಅಂತ ನೋಡ್ತಾ ಇದ್ದೀನಿ. ನನಗೆ ಅಭ್ಯಾಸ ಆಗ್ಬಿಟ್ಟೈತೆ ಶಿವನ್ ಕೇಳಿ ಕೇಳಿ ಏನ್ ಮಾಡೋದು ಅಂತ ತಲೆ ಓಡ್ತಾ ಇಲ್ಲ, ಏನ್ ಮಾಡೋದು ಈಗ ಅಂತ. ಒಂದ್ ಕಡೆ ಬರೋಷ್ಟಲ್ಲಿ ಅಡುಗೆ ಮಾಡಿದ್ರೆ ಹಸ್ವಾದ್ರೆ ಹಂಗೆ ತಿಂತೈತೆ ಅಂತ ಒಂದ್ ಕಡೆ. ನೋಡೋಣ ಫ್ರೆಂಡ್ಸ್, ನಾನು ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ತೀನಿ, 10 ನಿಮಿಷ ಸಾಕಾಗೈತೆ ನನ್ಗೂನು. ಯಾರದು? ನಮ್ಮಪ್ಪ ಏನಂದಿಪ್ಪ? ಅಯ್ಯಯ್ಯ, ಮೈಕಾಯಿ ನಾವು ಮಲಗ್ಬೇಕು ತಾನೆ ಮನೇಲಿ. ಹಾ ತಗೊಳ್ತೀನಿ. ನಾನು ಬರ್ತೀನಿ ಮನೆ ಕೆಲ್ಸಕ್ಕೆ. ಯಾಕಪ್ಪ? 3 ಆಫ್ಟರ್ ಅಡ್ಗೆ ಏನ್ ಮಾಡ್ಬೇಕಪ್ಪ? ಏನ್ ಮಾಡ್ಬೇಕಂತ ನೀನ್ ಬರ್ಲಿ ಅಂತ ಕಾಯ್ತಿದ್ದೆ. ಬಿಸಿಬೇಳೆ ಬಾತು, ಟೊಮೊಟೊ ಬಾತು, ಆಮೇಲೆ ಒಂದ್ ಲೀಸ್ಟ್ ಕೊಟ್ಬಿಡಿ ಏನೇನ್ ಮಾಡ್ಬೇಕು ಅಂತೆಲ್ಲ. ಓ ನೆನ್ನೆ ಅಂಗಡಿ ತಂದಿದ್ಯಲ್ಲ ಆ ಎಲೆ ತಿನ್ನು. ಯಾರ್ಗಾರ ಕೊಡಕ್ಕೆ ಎತ್ಕೊಯ್ತಿದ್ದಿ? ತೊಟ್ಟು ತಿನ್ನಕ? ಏನು ಮಾಡ್ಲಿಲ್ಲ. ನೀನ್ ಹೆಂಗಿದ್ರೆ ಹೊರಗಡೆ ಕೆಲಸ ಹೋದಾಗ ನನ್ಗೆ ಏನಾರ ತಿಂಡಿ ತಂದ್ಕೊಡ್ತೀಯಲ್ಲ ಅದಕ್ಕೆ. ನೀನೇನಾದ್ರೂ ಮಾಡು ಅಂದ್ರೆ ಮಾಡ್ತೀನಿ. ಪಾನಿಪುರಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ, ಹೊರಗಡೆ ಊಟ ತಂದಿ. ವಾ ಏನಪ್ಪ ಇದು? ಏನದು ಟೇಬಲ್ಲಾ? ಟಿವಿ ಟೇಬಲ್ ಸಕ್ಕತ್ತಾಗೈತೆ ಅವ್ರ ಮನೆ. ಬಿಡು, ನಾವ್ ಯಾವಾಗ್ಲೂ ನಾವ್ ಮಾಡಿಸ್ಕೊಡೋಣ ಅಂತ ಫೋಟೋ ತೆಕ್ಕ ಬಂದ. ಮುಂದಿನ ಜನ್ಮದಲ್ಲಿ ಮಾಡ್ಸೋಣ ಬಿಡಪ್ಪ ಅದೆಲ್ಲ. 1,000ನಾ? ಹಂಗಾರೆ ಸರಿ. 1,000 ರೂಪಾಯಿ ಮಾಡ್ಕೊಡ್ತಾರೆ. ಸರಿ ಸಾಕಲ್ಲ. ಸರಿ, ನಾನು ಹೇಳಿದ್ದೇನೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ. ಆಗ ಅದೇ ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟು ಕ್ಯಾಂಡ್ಲ್ಗಳು ಹಚ್ಚಿಬಿಟ್ಟು ಕತ್ಲೆ ಮನೇಲಿ ಊಟ ಮಾಡೋದು ಬೇಡ. ಅಂದ್ರೆ ನೀನ್ ತಿಂತಿಯಲ್ಲ ಬಕ ಬಕ ತಿನ್ನೋದಲ್ಲ, 1 hour ಮಾತಾಡ್ಕೊಂಡು ಅಡ್ಡೆ ಹೊಡ್ಕೊಂಡು ತಿನ್ನೋದು, ಅದೇ ಕ್ಯಾಂಡಲ್ ಲೈಟ್ ಡಿನ್ನರ್. ಹಂಗಲ್ಲ, ಚಕ ಚಕ ತಿಂತಾ ಇರ್ಬೇಕು, ಮುದುರ್ತಾ ಇರ್ಬೇಕು. ಹಂಗಿದ್ರೆ ಬಾಬು ಹೋಗ್ಲಿ ಬಿಡು, ನೆಕ್ಸ್ಟ್ ಯಾವಾಗ್ಲಾದ್ರೂ ಮಾಡ್ತೀನಿ ಪ್ಲಾನ್. ಸಾಕಾಗದ 3 ಫ್ಲೋರ್ ಇಂದ ಕ್ಯಾಂಡಲ್ ಕಳ್ಸ್ಬೇಕಾದ ತಿನ್ಬೇಕಂತ. ಲವ್ ಮ್ಯಾರೇಜ್ ಮಾಡ್ಕೊಂಡಿರೋ ಲವರ್ಸ್ ಎಲ್ಲ ಹಂಗೆ ತಿನ್ನೋದು. ನಮ್ಗೆ ಸಾಕಾಯ್ತದೆ. ಅಯ್ಯೋ ದೇವ್ರೇ. ಏನ್ಪಾ ಬೇಕ್ರಿ ಐಟಮ? ನನ್ ತಿನ್ನೋದ್ ಬೇಡ, ಡಯಟ್ ಮಾಡೋಣ ಅಂದಾಗೆ ಕೇಳ್ತೀಯಲ್ಲಪ್ಪಿ ಏನ್ ಬೇಕು ಅಂತ. ಬೇಕ್ರಿಲಿ ಒಳ್ಳೆ ಐಟಮ್ ಅಂದ್ರೆ ಆರೋಗ್ಯಕ್ಕೆ ಒಳ್ಳೆದಾಗಿರೋದು ಯಾವ್ದು? ನಾನೇ ಬರ್ಬೇಕಾ? ಒಂದು ಜಾಮೂನ್. ಅಣ್ತರ್ತಿ ಈಗ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಫ್ರೆಂಡ್ಸ್. ಸಾಕಾಗೈತೆ, ಸುಸ್ತಾಗೈತೆ. 1 ಟೈಮ್ ಊಟ ತಂದ್ಕೊಡಪ್ಪ ಅಂದ್ರೆ ಅದೇ ದುಡ್ಡಿಗೆ ಹಣ್ಣುಗಳು ತಗೋಬರ್ತೀನಿ ಅಡ್ಗೆ ಮಾಡೋ ಅಂತೈತಿ. ಹೆಂಗೆ ಫ್ರೆಂಡ್ಸ್, ನನ್ಗಂತೂ ಬದುಕಲಾರೆ ನನ್ ಶಿವ ಹತ್ರ. ಅಯ್ಯೋ ದೇವ್ರೆ, ಕಂಜೂಸ್ ಇರ್ಬೇಕು ಈ ಪಾಟಿ ಕಂಜೂಸ. ಒಂದ್ಸತಿ ಬೇಡ ಬೇಡ ಅಂದ್ರೆ ತಿಂಡಿ ತಂದ್ಕೊಡ್ತೈತೆ. ಈಗ ಸಾಕಾಗೈತೆ ತಂದ್ಕೊಡಂದ್ರೆ ಬೇಡ ಅಡುಗೆ ಮಾಡು, ನಾನು ಹಣ್ಣುಗಳು ತಂದ್ಕೊಡ್ತೀನಿ ಅಂತೈತೆ. ಹೆಂಗೆ ಫ್ರೆಂಡ್ಸ್, ನಿಮ್ಮ ಮನೇಲಿ ಹಿಂಗಿರ್ತಾರ ಗಂಡ್ಮಕ್ಳು? ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಆಗ ನಂಗೆ ಸ್ವಲ್ಪ ಧೈರ್ಯ ಬರ್ತೈತೆ. ನನಗೆ ವಿಚಿತ್ರ ಅನಿಸ್ತೈತೆ ಒಂದೊಂದ್ಸಲ. ಶಿವ ಒಬ್ಬನೇ ಈ ಥರನಾ? ಒಬ್ಬನೇ ಅಲ್ಲ, ಒಂದೇ ಈ ಥರನಾ ಅನಿಸ್ತೈತೆ ಪ್ರಪಂಚದಲ್ಲಿ. ಇಲ್ಲ ಎಲ್ಲರೂ ಹಿಂಗಿರ್ತಾರ? ನನಗೆ ಅರ್ಥನೇ ಆಗ್ತಿಲ್ಲ ಫ್ರೆಂಡ್ಸ್. ಈ ಥರ ಯೋಚನೆ ಮಾಡಿ ಮಾಡಿನೇ ಅರ್ಧ ಜೀವನ ನಂದು ಕಳೆದೋಗ್ತೈತಿ ಇಲ್ಲೇನೆ. ಥ್ಯಾಂಕ್ ಯು ಸೋ ಮಚ್. ನೀನು ಒಳಗಡೆ ಬಾ. ಬಟ್ಟೆ ಚೇಂಜ್ ಮಾಡದೆ ರೌಂಡ್ ಆಗ್ತಿದ್ಯಲ್ಲಪ್ಪ. ಹಾಲು ಒಂದೇ ಪ್ಲೇಟ್ ತರಿಸ್ತೆ ಫ್ರೆಂಡ್ಸ್. ಬೆಳಗ್ಗೆದು ಸ್ವಲ್ಪ ಅನ್ನ ಸಾಂಬಾರು ಐತೆ, ಅದು ಇದು ಅಡ್ಜಸ್ಟ್ ಮಾಡಿ ತಿನ್ಕೊಳ್ಳೋಣ ಅಂತ. ಬೆಳಗ್ಗೆ ಅನ್ನ ಸಾಂಬಾರು ಸೂಪರ್ ಆಗಿತ್ತು ಫ್ರೆಂಡ್ಸ್. ಅನ್ನ ಇಷ್ಟಿದೆ, ಸಾಂಬಾರಿಗೆ ಬಟ್ಲಿಲ್ದೆ ಸಿಗದೆ ಅರ್ಜೆಂಟಿಗೆ ಗ್ಲಾಸಲ್ಲಿ ಹಾಕಿಟ್ಟಿದ್ದೀನಿ. ಟೊಮೊಟೊ ಸಾರು ಸೂಪರ್ ಆಗೈತೆ. ಹೋಟ್ಲೂಟ ಅಂದ್ರೆ ಫುಲ್ ಖುಷಿ ಆಗ್ತೈತೆ ಫ್ರೆಂಡ್ಸ್.
ಸದ್ಯ ಒನ್ ಟೈಮ್ ಅಡಿಗೆ ಮಾಡೋದು ತಪ್ಪು ಅಂತ 1 ಪ್ಲೇಟ್ ತಂದ್ಕೊಡು ಪ್ಲೀಸ್ ಅದಿದ್ದ ತಂದ್ಕೊಟ್ಟೈತೆ 2 ಪ್ಲೇಟ್ ಅಂದ್ರೆ ತಂದ್ಕೊಡ್ತಿರ್ಲಿಲ್ಲ. ನೆನ್ನೆನು ತಿಂದ್ವಿ ಅಲ್ಲ ಅದಕ್ಕೆ. ನೆನ್ನೆ ತಿಂದ್ವಿ ಫ್ರೆಂಡ್ಸ್, ಅನ್ನ ಸಾಂಬಾರ್ ಸಕ್ಕತ್ ಟೇಸ್ಟ್ ಇತ್ತು. ಅದಕ್ಕೆ ನಾನು ಮತ್ತೆ ಕೇಳಿದೆ. ಈಗ ಇದನ್ನ ಆಸ್ತಿಗಿಂತ ಹುಷಾರಾಗಿ ಭಾಗ ಮಾಡ್ಬೇಕು. ಸಮ ಸಮ ತಂಗ್ಳಾನ ತಿಂತಿದ್ದೆ, ಸ್ವಲ್ಪ ಬಿಸಿನ ಬೇಕು ಅನಿಸ್ತೈತೆ. ಸರಿ ಕಡೆ ಬಾ, 2 ಅರ್ಧ ದಿನನ. ನಿಂಗೂ ಬೇಡ ನಂಗೂ ಬೇಡ. ಮಾತು ಅಂದ್ರೆ ಮಾತು. ಯಾಕೆ ಇನ್ನೊಂದ್ ಟೈಮ್ ತಿಂತೀಯಾ? ತಿನ್ಬಾರ್ದಪ್ಪ, ಹಿಂಗೆ ಹೊಟ್ಟೆ ಬರೋದು ಅದಕ್ಕೇನೆ. ಅದಕ್ಕೆ ನಾನು ಅಡ್ಗೆ ಮಾಡಲ್ಲ ಇವತ್ತು. ಹಾಲು ಕಾಯಿಸ್ಕೊಡ್ತೀನಿ ಬಿಡು, ಹಾಲು ಐತಲ್ಲ. ಇನ್ನೊಂದ್ ಟೈಮ್ಗೆ ಅಂತೆ ಹಂಗ್ ತಿನ್ಬಾರ್ದು. ಟೈಮ್ ತಪ್ಸಿ ಟೈಮ್. ಒಂದ್ ಟೈಮ್ ತಿಂದ್ರೆ ತಿನ್ಬಾರ್ದು. ಮತ್ತೆ ರಸನೂ ಐತೆ, ಸೈಡ್ ಇಟ್ಕೊತತೆ. ಸರಿಯಾಗಿ ಇಡ್ಕೋ. ಹಪ್ಪಳ ಒಂದ್ ಎಕ್ಸ್ಟ್ರಾ ಹಾಕ್ಸ್ಕೋಬೇಕು ತಾನೆ. ಚಾನಲ್ ಫಸ್ಟ್ ಟೈಮು ಅಡ್ಗೆ ಮಾಡ್ದಿರಾ ಇದ್ದೀನಿ. ಮತ್ತೆ ಮಧ್ಯಾಹ್ನದ ಮಾತ್ರ ಅನ್ನ ಸಾಂಬಾರ್ ಸಿಗೋದು ಅಂದೆ. ಚಪಾತಿ ಏನೋ ಗೊತ್ತಿಲ್ಲ, ನನ್ನ ಊಟ ನನಗೆ ತಿಂದು ಇದು ಸರಿಯಾಗಿ ಉಪ್ಪು ಖಾರ ಇಲ್ಲ, ಆದ್ರೂ ಇದೇ ಟೇಸ್ಟ್ ಅನಿಸ್ತೈತೆ ನನಗೆ. ನನ್ನ ಊಟ ತಿಂದು ಬೇಜಾರಾಗಿತ್ತಾನೆ. ಹೆಸರುಬೇಳೆ ಸಾರು ಪರವಾಗಿಲ್ಲ. ಉಪ್ಪಿನಕಾಯಿ ಕೊಟ್ಟಿಲ್ಲ. ಹೋಟ್ಲದು ತರ್ಬೇಕು ಉಪ್ಪಿನಕಾಯಿ. 1 ಪೀಸ್ ಇಟ್ಕೊಂಡಿದೀನಿ, ನಾಳೆಗೆ ಖಾಲಿ ಆಗೋಯ್ತಲ್ಲ. ಹಾಕಪ್ಪಿ, ನಾನು ಹೊಟ್ಟೆಸಿ ತಿಂತಿದ್ದೀನಿ. ನಮ್ಮನೆ ರಸ ಹಾಕ್ತೀನಿ ತಗೋ. ಓಟ್ಬಿಟ್ಟ ಅಂದ್ರೆ ಮನೆ ಊಟ ಬೇಡ ಅಂತೈತೆ. ಬಿಸಿನೀರ್ ಇದ್ದಂಗೈತೆ, ಅದ್ರಾಗ ಏನಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಏನು ಚೆನ್ನಾಗಿಲ್ಲ. ಅದಕ್ಕೆ ನಮ್ಮನೆ ರಸ ಹಾಕು ಅಂದ್ರೆ ಕೇಳ್ದ ನೀನು? ಏನಪ್ಪಿ ಏನು ಇಲ್ಲ ಇದ್ರೊಳಗೆ ಫ್ರೆಂಡ್ಸ್. ನೋಡಿ, ಏನು ಇಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಏನು ಇಲ್ಲ. ಇದನ್ನ ಹೆಂಗ್ ಮಾಡಿದ್ರು ರಸನ? ಬಿಸಿನೀರ್ಗೆ ಕಲರ್ ಮಿಕ್ಸ್ ಮಾಡಿ ಕೊಟ್ಟವ್ರೆ ಅನಿಸ್ತೈತ್ ನನಗೆ. ಚಿನ್ನಗಡ್ಡ ತಿನ್ಬಿಟ್ಟು ಸ್ವಲ್ಪನೂ ಚೆನ್ನಾಗಿಲ್ಲ. ಸಾಂಬಾರೇ ಚೆನ್ನಾಗಿತ್ತು. ಅವ್ರ ಬಾಯಿಗೆ ಮಣ್ಣಕ್ಕ ರಸ ಮಾಡೋದು ಗೊತ್ತಿಲ್ಲ ಅಂದ್ರೆ ನನ್ನ ಚಾನಲ್ ನೋಡಕ್ ಹೇಳೋರ್ಗೆ. ಓ ಚಪಾತಿ ತಿಂತೈತಂತೆ ಫ್ರೆಂಡ್ಸ್. ನೀವು ಕೊಟ್ಟಿರೋ ಟಿಪ್ಸ್ ಫಾಲೋ ಮಾಡ್ತೀವಿ ಶಿವಕುಮಾರ್. ತಗೋಬಾ ಇಟ್ಟು. ಆದ್ರೆ ಬಕ ಚಪಾತಿ ತಿನ್ನೋದಲ್ಲ. ಬೆಳಗ್ಗೆ 2 ಸಂಜೆ 2 ಇಲ್ಲ ರಾತ್ರಿ 2 ಆದ್ರೂ ತಿನ್ನು. 2 ಚಪಾತಿ ಹೇಳ್ಬೇಕಂದ್ರೆ 1 ತಿನ್ಬೇಕು. ನಿನ್ಗೋಸ್ಕರ 1 ಎಕ್ಸ್ಟ್ರಾ ಮಾಡ್ಕೊಡ್ತೀನಿ. ಈ ಡಯಟ್ ಫಾಲೋ ಮಾಡು. ಉಪ್ಪಿನಕಾಯಿ ಹಾಕೊಂಡೆ ಫ್ರೆಂಡ್ಸ್. ನಿಜವಾಗ್ಲೂ ಸಾಂಬಾರು ಒಂದ್ ಸ್ವಲ್ಪ, ರಸ ಒಂದ್ ಸ್ವಲ್ಪ ಚೆನ್ನಾಗಿಲ್ಲ. ಸಾಂಬಾರ್ ಚೆನ್ನಾಗಿತ್ತು. ನಾಳೆ ಡಯಟ್ ಸ್ಟಾರ್ಟ್ ಹಂಗಾದ್ರೆ. ಅದೇ ಚಪಾತಿ ತಿನ್ನೋದು 5 6. ಅದನ್ನ ಡಯಟ್ ಅನ್ನಲ್ಲ. 5 6 ಚಪಾತಿ ಬೇಕಂತೆ ದಿನ ರಾತ್ರಿ. ಶಿವ ಎಕ್ಸ್ಟ್ರಾ ಕೆಲ್ಸಕ್ಕೆ ಇಲ್ಲಿ ಕೆಲಸ ಬಿಟ್ಟು ಎಕ್ಸ್ಟ್ರಾ 1 hour 2 hour ಕೆಲ್ಸಕ್ಕೆ ಹೋಗೋದೆಲ್ಲ ನನ್ನ ತಿಂಡಿಗೋಸ್ಕರನೇ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಶಿವಕುಮಾರ್. ಇದನ್ನು ಶೇರ್ ಮಾಡ್ಕೋಬೇಕಾ ಅಂದ್ರೆ ನಮ್ಗೆ ಇಷ್ಟ ಫ್ರೆಂಡ್ಸ್ ನಿಮ್ ಜೊತೆಲ್ಲ ಶೇರ್ ಮಾಡ್ಕೊಳಕ್ಕೆ. ತುಂಬಾ ದಿನ ಆಯ್ತಲ್ಲ ಕೇಕ್ ತಿಂದು, ಅದಕ್ಕೆ ತಂದ್ಕೊಡ್ತು. ಏನೇನೆಲ್ಲ ತಂದ್ಕೊಡ್ತಿದ್ದೆ ಶಿವಕುಮಾರ್ ಇವತ್ತು. ಮನೆ ಊಟನೇ ಬೆಸ್ಟ್ ಫ್ರೆಂಡ್ಸ್. ಊಟ ಮಾಡಿ ಒಂದು 1 hour ಆಯ್ತು ಅಷ್ಟೇ, ಆಗ್ಲೇ ಹೊಟ್ಟೆ ಹಸಿತೈತೆ. ಮನೆ ಊಟನೇ ಬೆಸ್ಟ್ ಅನಿಸ್ತೈತೆ. ಹೋಟ್ಲ ಊಟ ಬೇಗ ಜೀರ್ಣ ಆಗ್ತೈತೆ. 1 ಪೀಸ್ ತಂದಿದೆ ನಿನಗೆ? ಅಷ್ಟೊಂದು ಲವ್ವಾ? ಇಷ್ಟೇ 2 ಪೀಸ್ ಹೇಳಿದ?
ಒಂದೇನಾ ಇಂದ ಅದೊಂದು ಕೇಕ್ ಅಲ್ವಾ ಇದು ಕಟ್ ಮಾಡಿರೋದು ಅಂದ್ರೆ ಕಲರ್ ಬೇರೆ ತೈತಿ ಇಂದ ಚಂದ ತಿನ್ಕೊಡ ತಿನ್ಬಿಟ್ಟು ಕೊಡ್ಬೇಕಾ ತಿನ್ಬಿಟ್ಟು ಕೊಡಕ್ಕಾಗಲ್ಲ ನಾನು ಪೂರ್ತಿ ತಿನ್ಬಿಡ್ತೀನಿ ಒಂದೇ ಒಂದು ಪೀಸ್ ತಿಂದ್ರೆ ನನಗೆ ಮೂಡ್ ಅಪ್ಸೆಟ್ ಆಗ್ತೈತೆ ಗಂಡ ಹೆಂಡತಿ ಸಮಪಾಲು ತಗೋ ದೊಡ್ಡ ಪೀಸ್ ನನಗೆ ಥ್ಯಾಂಕ್ಸ್ ಕುಮಾರ್ ಫಸ್ಟ್ ಟೈಮ್ ಡೈರಿ ಮಿಲ್ಕ್ ತಂದ್ಕೊಟ್ಟೈತೆ ಫ್ರೆಂಡ್ಸ್ ಮದ್ವೆದಾಗಿಂದ ಇದೆ ಫಸ್ಟ್ ಟೈಮ್ ಚಿಪ್ಸ್ ಮೈ ಫೇವರೇಟ್ ಥ್ಯಾಂಕ್ ಯು ಏನ್ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ಡೈರಿ ಮಿಲ್ಕ್ ಅಲ್ಲಿ ಏನಾದ್ರು ರೆಸಿಪಿ ಮಾಡ್ತಾರ ಅಂತ ಯೋಚನೆ ಮಾಡ್ತಿದ್ದೀನಿ ಮಾಡ್ತಾರೆ ಒಂದು ನೆನಪಾಗ್ತೈತೆ ಫ್ರೆಂಡ್ಸ್ ಅದನ್ನ ಮಾಡ್ತೀನಿ ಈಗ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದು ತುಂಬಾ ವಿಡಿಯೋಸ್ ಅಲ್ಲಿ ನೋಡಿದೀನಿ ಅದು ಮಾಡ್ತೀನಿ ನಮ್ಮಿಬ್ಬರ ಡಯಟ್ ಈಗಿರುತ್ತೆ ಫ್ರೆಂಡ್ಸ್ ಕಷ್ಟ ಸ್ವಲ್ಪ ಡಯಟ್ ಮಾಡೋದು ಫ್ರೆಂಡ್ಸ್ ಎಲ್ಲ ತಿನ್ಬೇಕು ಆದ್ರೂ ಸಣ್ಣ ಆಗ್ಬೇಕು ಹೆಂಗೆ ವಾಕಿಂಗ್ ಮಾಡಬೇಕು ಎಕ್ಸರ್ಸೈಸ್ ಮಾಡಬೇಕು ಚಿಪ್ಸು ನಂಗೆ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಆದರೆ ಜಾಸ್ತಿ ತಿನ್ಬೇಡಿ ಆಲೂಗಡ್ಡೆ ಚಿಪ್ಸು ಈ ಸೀಸನಲ್ಲಿ ಬಾಯಿ ಕೈ ಕಲ್ಲೆಲ್ಲ ಹಿಡ್ಕೊಂಡಂಗೆ ಆಗ್ತೈತೆ ಆದ್ರೆ ನಾನು ಯಾವತ್ತೋ ಒಂದ್ಸಲ ತಿಂತೀನಿ ಅಷ್ಟೇ ಬೇಡ ಅಪ್ಪೇ ಪ್ರಾಮಿಸ್ ಇದನ್ನ ತಿಂದ್ರೆ ಇವಾಗ ಹೇಳ್ತಾ ಇದೀನಿ ನಾನು ನಾಳೆ ಒಂದಿದ್ರಲ್ಲಿ ಏನೋ ಒಂದ್ ಮಾಡ್ಬೇಕು ಅಂದ್ರೆ ನೈಟಲ್ಲಿ ತಿಂತೀನಿ ಅಂತನಾ ತಿನ್ಬೇಡಪ್ಪಿ ವಾಯು ಸಾಂಬಾರ್ ಹಾಳಕಟ್ಟೆ ಹಾ ಚಿಪ್ಸ್ ಮಾತ್ರ ವಾಯು ಸಾಂಬಾರು ಬೇಯಿಸಿರ್ತೀನಲ್ಲ ಆಲೂಗಡ್ಡೆ ಡೈರಿ ಮಿಲ್ಕ್ ರೆಸಿಪಿ ಮಾಡೋಣ ಸ್ವಲ್ಪ ತಿನ್ಬಿಡ್ತೀನಿ ಮತ್ತೆ ಯಾವಾಗ ತಂದ್ಕೊಡ್ತಾ ಶಿವ ಗೊತ್ತಿಲ್ಲ ರೆಸಿಪಿ ಮಾಡಿದ್ರೆ ಆಮೇಲೆ ರೆಸಿಪಿ ವರ್ಕ್ ಆಗಿಲ್ಲ ಅಂದ್ರೆ ವೇಸ್ಟ್ ಆಗ್ತೈತೆ ಅದಕ್ಕೆ ಇದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು ರೆಸಿಪಿಗೆ ಈ ಕವರ್ ಮೇನ್ ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್ ಅದಕ್ಕೆ ತಪ್ಪಿ ನನಗೆ ಒಳಗಡೆ ಗೋಡಂಬಿ ದ್ರಾಕ್ಷಿ ಎಲ್ಲ ಇರ್ತೈತಲ್ಲ ಬಾದಾಮಿ ಅದ್ ಬೇಕಿತ್ತು ಇಂದ ನೀನ್ ತಿನ್ನೋಡು ಹೆಂಗೈತೆ ಸೂಪರ್ ಇರ್ತೈತೆ ತಿನ್ನು ಸರೇ ಸೂಪರ್ ಐತೆ ಚಾಕ್ಲೇಟ್ ತಿಂದ್ರೆ ಎನರ್ಜಿ ಬರ್ತೈತೆ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಇರುತ್ತೆ ಖಾಲಿ ಹಾಲು ತಂದಿತ್ತು ಅದನ್ನು ಕಾಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪನೂ ನೀರು ಹಾಕದೆ ಕಾಯಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಕಲ್ಸಕ್ರೆ ಹಾಕಿ ಕಾಯಿಸ್ಕೊಳ್ತಾ ಇದ್ದೀನಿ ಕಲ್ಸಕ್ರೆ ತಂಪಲ್ವ ಆರೋಗ್ಯಕ್ಕೆ ಒಳ್ಳೆಯದು ಹಂಗಾಗಿ ಅದನ್ನು ಸೈಡ್ಗೆ ಇಟ್ಬಿಟ್ಟು ಬಿಸಿನೀರು ಕಾಯಿಸ್ಕೊಳ್ತಾ ಇದ್ದೀನಿ ಈ ಬಿಸಿನೀರು ಯಾಕೆ ಅಂದರೆ ಚಾಕ್ಲೇಟ್ನ ಕರಗಿಸ್ಕೊಳ್ಳೋಕ್ಕೆ ದೊಡ್ಡ ಚಾಕ್ಲೇಟ್ ಆದರೆ ಒಂದು ಕಪ್ಪಿಗೆ ಹಾಕ್ಕೊಂಡು ಚಾಕ್ಲೇಟ್ ಪೀಸೆಲ್ಲ ಕರಗಿಸ್ಕೊಬೋದಿತ್ತು ಚಿಕ್ಕ ಪೀಸಲ್ಲ ಅದು ಕವರಲ್ಲೇ ಅಂಟ್ಕೊಬಿಡುತ್ತೆ ಕರಗಿಸಿದ್ರು ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಚಾಕ್ಲೇಟ್ ಕವರ್ ಮೇನ್ ಬೇಕು ಇದಕ್ಕೇನೇ ಹಾಲು ಹಾಕ್ಕೊಳ್ತಾ ಇದ್ದೀನಿ ಏನೋ ಹೊಸ್ದಾಗಿ ಟ್ರೈ ಮಾಡಿದೆ ನೋಡೋಣ ಅಂತ ತುಂಬ ರೀಲ್ಸಲ್ಲೆಲ್ಲ ನೋಡ್ತಿದ್ದೆ ಆಗ ಒಂದು 4-5 ವರ್ಷದ ಹಿಂದೆ ನೆನಪಾಯಿತು ಅದಕ್ಕೆ ಐಸ್ ಕ್ರೀಮ್ದು ಸ್ಟಿಕ್ ಬರುತ್ತಲ್ಲ ಅದಿಡಬೇಕು ಅದಿಲ್ಲ ಅಂದ್ಬಿಟ್ಟು ಸ್ಪೂನ್ ಇಟ್ಟಿದ್ದೀನಿ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ನಾಳೆ ನೋಡೋಣ ಹೆಂಗಾಗಿರುತ್ತೆ ಅಂತ ಕವಿತಾ ಸೀಸ್ ಮರ್ತಿಲ್ಲ ಇವತ್ತು ಕವಿತಾ ಕಾಯ್ ಐಶ್ವರ್ಯ ಹ್ಯಾಪಿ ಬರ್ತ್ಡೇ 8ನೇ ತಾರೀಕು ಹ್ಯಾಪಿ ಬರ್ತ್ಡೇ ಐಶ್ವರ್ಯ ವಿರುಷ್ ಸ್ಕೂಲ್ಗೆ ಹೋಗ್ತಿದ್ದಾರೆ ಆಲ್ ದ ಬೆಸ್ಟ್ ವಿರುಷ್ ಚೆನ್ನಾಗಿ ಓದಪ್ಪ ಸಾರಿ ಸಿಸ್ಟರ್ ಲಕ್ಷ್ಯ ಎಂ 31ಕ್ಕೆ ಬರ್ತಡೇ ವಿಶ್ ಹ್ಯಾಪಿ ಬರ್ತಡೇ ಲಕ್ಷ್ಯ ಶಾಂತ್ ಕುಮಾರಿ ವಿಜಯ್ ಕುಮಾರ್ ಹ್ಯಾಪಿ ಆನಿವರ್ಸರಿ 5ನೇ ತಾರೀಕು ರಿಷಿಕಾ ಹ್ಯಾಪಿ ಬರ್ತ್ಡೇ ಲಾವಣ್ಯ ಹಾದ್ಯ ಹಾಯ್ ಸುಷ್ಮಾ ಹಾಯ್ ಸಂಧ್ಯಾ ವಿನೂತ ಏನಪ್ಪಿ ನನ್ನ ಈ ಭಾಷೆ ಸಾರಿ ನನ್ನ ಲ್ಯಾಂಗ್ವೇಜು ಸಾರಿ ನನ್ನ ಹ್ಯಾಂಡ್ ರೈಟಿಂಗು ನಾನೇ ಕೊಡಿದ್ದೀನಿ ಓದ್ತಿರ್ಕೊಂಡು ನೀನು ಓದಲ್ಲ ನನಗೂ ಓದಕೊಳ ಸಂಧ್ಯಾ ಮಿಥುನ್ ಅವ್ರದ್ದು ಫಸ್ಟ್ಗೆ ಆನಿವರ್ಸರಿ ನೆಕ್ಸ್ಟ್ ಮಂತು ಹ್ಯಾಪಿ ಆನಿವರ್ಸರಿ ಭಾರ್ಗವಿ ಮತ್ತೆ ಅಜಯ್ ಅವ್ರದ್ದು 31ಕ್ಕೆ ಆನಿವರ್ಸರಿ
ಹ್ಯಾಪಿ ಹ್ಯಾಪಿ ಆನಿವರ್ಸರಿ ಇಬ್ಬರಿಗೂ. ಅಶ್ವಿನ್ ರಿತಿಕ್ಷಾ ಆಲ್ ದ ಬೆಸ್ಟ್. ಸ್ಕೂಲ್ the ಹೋಗಿ ಚೆನ್ನಾಗಿ ಓದಿ ಮಕ್ಕಳ. ಕಲಾ ಸುರೇಶ್ ಹಾಯ್. ಅವ್ರ ಹೆಸರು ಹೇಳಿ ನೀನು. ಕಲಾ ಸುರೇಶ್ ಹಾಯ್. ಅಕ್ಕ ಅನ್ಬೇಕು ಇಲ್ಲ ತಂಗಿ ಅನ್ಬೇಕು. ಬುದ್ಧಿ ಕಲ್ಸಿಲ್ಲ ನಾನು ನಿಂಗೆ. ರಂಜಿತ್ ಕುಮಾರ್ ಹಾಯ್. ರಂಜಿತ್ ಕುಮಾರ್ ಹಾಯ್. ರಕ್ಷಿತ್ ಮಿಶ್ರಾ ಲಕ್ಷಿತ್ ವಿಶ್ರತ್ ಹಾಯ್ ಮಕ್ಕಳ. ಹಾಯ್. ನಿತ್ಯ ವಿದ್ಯಾ ಹಾಯ್. ಹಾಯ್. ಚೈತ್ರ ಹಾಯ್. ಹಾಯ್. ರೇಣುಕಾ ಸಿಸ್ ಹಾಯ್ ಹಾಯ್ ಮರ್ತಿಲ್ಲ. ಗುಡ್ ನೈಟ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್. ಗುಡ್ ನೈಟ್. ಗುಡ್ ನೈಟ್.